ಕಮಲಮ್ಮನ ಕಂಬಳಿ. ಹಳೆಯ ಮೈಸೂರು ನಗರದ ಒಂದು ಮೂಲೆಯಲ್ಲಿರುವ ಚಿಕ್ಕ ಮನೆಯಲ್ಲಿ ಕಮಲಮ್ಮ ವಾಸಿಸುತ್ತಿದ್ದರು. ಆಕೆಗೀಗ 70ರ ಹರೆಯ. ಅವರ ಜೀವನವು ಸರಳವಾಗಿತ್ತು, ಆದರೆ ಅವರ ಕೈಗಳು ಸದಾ ಕ್ರಿಯಾಶೀಲವಾಗಿದ್ದವು. ಪ್ರತಿ ಚಳಿಗಾಲಕ್ಕೆ ಮುಂಚಿತವಾಗಿ ಅವರು ಉಣ್ಣೆಯ ದಾರದಿಂದ ಸುಂದರವಾದ ದಪ್ಪವಾದ ಕಂಬಳಿಗಳನ್ನು ಹೆಣೆಯುತ್ತಿದ್ದರು. ಇದು ಕೇವಲ ಒಂದು ಕೆಲಸವಾಗಿರಲಿಲ್ಲ, ಅದು ಅವರ ಪ್ರೀತಿಯ ಅಭಿವ್ಯಕ್ತಿಯಾಗಿತ್ತು. ಒಂದು ದಿನ ಕಮಲಮ್ಮ ಮಾರುಕಟ್ಟೆಗೆ ಹೋದಾಗ ಅವರು ಒಂದು ದೃಶ್ಯವನ್ನು ಕಂಡರು. ಒಂದು ದೊಡ್ಡ ಶಾಪಿಂಗ್ ಮಾಲ್ನ ಹೊರಗೆ 10 ವರ್ಷದ ಸಣ್ಣ ಹುಡುಗಿ ಕೈಯಲ್ಲಿ ಒಂದು ಗ್ಲಾಸ್ ಹಿಡಿದು ಹಾಡುತ್ತಿದ್ದಳು. ಅವಳ ಹೆಸರು ಲೀಲಾ. ಲೀಲಾಳ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ಕಾರಣ ಲೀಲಾ ತನ್ನ ಕುಟುಂಬಕ್ಕೆ ಸಹಾಯ ಮಾಡಲು ಪ್ರತಿದಿನ ಹೀಗೆ ಮಾಡುತ್ತಿದ್ದಳು. ಅಂದು ಸಂಜೆ ಬಹಳ ಚಳಿಯಿತ್ತು ಮತ್ತು ಲೀಲಾ ಕೇವಲ ತೆಳುವಾದ ಉಡುಪನ್ನು ಧರಿಸಿದ್ದಳು. ಚಳಿಯಲ್ಲಿ ನಡುಗುತ್ತಿದ್ದಳು. ಕಮಲಮ್ಮನ ಹೃದಯ ಕರಗಿತು. ಅವರು ಮರುದಿನವೇ ಮಾರುಕಟ್ಟೆಗೆ ಹೋಗಿ ಅತ್ಯಂತ ಮೃದುವಾದ ಮತ್ತು ಬೆಚ್ಚಗಿನ ಕೆಂಪು ಉಣ್ಣೆಯ ದಾರವನ್ನು ಖರೀದಿಸಿದರು. ಅವರು ದಿನರಾತ್ರಿ ಕೆಲಸ ಮಾಡಿ ಕೇವಲ 1 ವಾರದಲ್ಲಿ ಸುಂದರವಾದ ಮತ್ತು ದೊಡ್ಡದಾದ ಕಂಬಳಿಯನ್ನು ಹೆಣೆದರು. ಆ ಕಂಬಳಿಯ ಮೇಲೆ ಅವರ ಎಲ್ಲ ಪ್ರೀತಿ, ಆಶೀರ್ವಾದ ಮತ್ತು ಕಾಳಜಿ ಇತ್ತು. ಒಂದು ಶುಭ ಸಂಜೆ ಕಮಲಮ್ಮ ಲೀಲಾ ಹಾಡುವ ಜಾಗಕ್ಕೆ ಹೋದರು. ಲೀಲಾ ಹಾಡುವುದನ್ನು ಮುಗಿಸಿದಾಗ ಕಮಲಮ್ಮ ನಗುತ್ತಾ ಆಕೆ ಹತ್ತಿರ ಹೋದರು. ಮಗು, ನೀನು ತುಂಬಾ ಚೆನ್ನಾಗಿ ಹಾಡುತ್ತೀಯಾ, ಕಮಲಮ್ಮ ಹೇಳಿದರು. ಲೀಲಾ ನಾಚಿಕೆಯಿಂದ ನಕ್ಕಳು. ಇದು ನಿನಗಾಗಿ ಎಂದು ಹೇಳಿ ಕಮಲಮ್ಮ ಆ ಕೆಂಪು ಕಂಬಳಿಯನ್ನು ಲೀಲಾಳಿಗೆ ಕೊಟ್ಟರು. ಕಂಬಳಿಯ ತೂಕ ಮತ್ತು ಮೃದುತ್ವಕ್ಕೆ ಲೀಲಾ ಆಶ್ಚರ್ಯಚಕಿತಳಾದಳು. ಅವಳ ಕಣ್ಣುಗಳು ತುಂಬಿ ಬಂದವು. ಇದು ನನಗಾಗಿಯೇ? ಅವಳು ಅಚ್ಚರಿಯಿಂದ ಕೇಳಿದಳು. ಹೌದು ಚಿನ್ನ, ಇದು ನಿನ್ನನ್ನು ಬೆಚ್ಚಗಿಡುತ್ತದೆ. ಕಮಲಮ್ಮ ಮಮತೆಯಿಂದ ಲೀಲಾಳ ತಲೆಯನ್ನು ನೇವರಿಸಿದರು. ಆ ರಾತ್ರಿ ಲೀಲಾ ಆ ಕಂಬಳಿಯ ಕೆಳಗೆ ಮಲಗಿದಾಗ ಅವಳಿಗೆ ಎಂದೂ ಅನಿಸದಂತಹ ಒಂದು ಬೆಚ್ಚಗಿನ ಭಾವನೆ ಇತ್ತು. ಅದು ಕೇವಲ ಉಣ್ಣೆಯ ಬೆಚ್ಚಗಿನ ಅನುಭವವಾಗಿರಲಿಲ್ಲ, ಅದು ಒಬ್ಬ ಅಪರಿಚಿತರ ನಿಸ್ವಾರ್ಥ ಪ್ರೀತಿ ಮತ್ತು ಕಮಲಮ್ಮನ ಹೃದಯದ ಬೆಚ್ಚಗಿನ ಅನುಭವವಾಗಿತ್ತು. ಕಮಲಮ್ಮ ಮತ್ತು ಲೀಲಾ ಪರಿಚಿತರಾದರು. ಕಮಲಮ್ಮನಿಗೆ ಪ್ರತಿದಿನ ಲೀಲಾಳ ಹಾಡುವೆಯನ್ನು ಕೇಳುವುದು ಅಭ್ಯಾಸವಾಯಿತು ಮತ್ತು ಲೀಲಾ ಆ ಕೆಂಪು ಕಂಬಳಿಯನ್ನು ತಮ್ಮ ಮನೆಯಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುವಾಗಿ ಇಟ್ಟುಕೊಂಡಳು. ಆ ಕಂಬಳಿ ಕೇವಲ ಚಳಿಯಿಂದ ರಕ್ಷಣೆ ನೀಡಲಿಲ್ಲ, ಆದರೆ ಜಗತ್ತಿನಲ್ಲಿ ಇನ್ನೂ ದಯೆ ಮತ್ತು ಪ್ರೀತಿ ಇದೆ ಎಂಬುದರ ಸಂಕೇತವಾಗಿತ್ತು. ಅವರ ಜೀವನವು ಆ ಕಂಬಳಿಯ ದಾರಗಳಂತೆ ಒಂದಕ್ಕೊಂದು ಹೆಣೆದುಕೊಂಡು ಮನುಷ್ಯನ ಪ್ರೀತಿ ಮತ್ತು ಸಹಾನುಭೂತಿಯೇ ಜೀವನದ ನಿಜವಾದ ಶ್ರೀಮಂತಿಕೆ ಎಂದು ಜಗತ್ತಿಗೆ ತೋರಿಸಿತು. ಈ ಕಥೆ ನಿಮಗೆ ಇಷ್ಟವಾಯಿತೇ?